ಬ್ರಹ್ಮಗಟ್ಟು ಧಾರಾವಾಹಿಯಲ್ಲಿ ರೂಪ ದೀಪಾಳನ್ನು ಅತಿಯಾಗಿ ಆಟ ಆಡಿಸ್ತಾ ಇದ್ದಾಳೆ. ದೀಪಾ ದಿಶಾ ಇಬ್ಬರು ಒಬ್ಬರೇ ಅಂತ ತಿಳಿದಾಗಿಂದ ರೂಪ ತನ್ನದೇ ಆಟವನ್ನು ಶುರು ಹಚ್ಕೊಂಡಿದ್ದಾಳೆ. ಇಷ್ಟು ದಿನ ದಿಶಾ ಅಂತ ಮಾತ್ರ ಕಾಟ ಕೊಡ್ತಿದ್ದವಳು ಈಗ ದೀಪನಿಗೆ ನೇರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ. ದಿಶಾಳಿಗೆ ದುಡ್ಡಿನ ವಿಚಾರದಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ರೂಪ ಈಗ ದಿಶಾ ದೀಪ ಇಬ್ಬರು ಒಬ್ಬರೇ ಅಂತ ತನಗೆ ಗೊತ್ತು ಅಂತ ದೀಪಂಗೆ ನೇರವಾಗಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಹಚ್ಕೊಂಡಿದ್ದಾಳೆ. ಚಿರಾಗ್ ಕಂಪನಿಗೆ ತಾನೇ ಮಾಡೆಲ್ ಆಗಬೇಕು, ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕು ಅಂತ ನೀನು ರೆಕಮೆಂಡ್ ಮಾಡಬೇಕು ಅಂತ ದೀಪಾಳಿಗೆ ನೇರವಾಗಿ ರೂಪ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ. ದಿಶಾ ಅಂತ ರೂಪಾಳ ಜೊತೆ ಮಾತಾಡ್ತಿದ್ದೆ ದಿಶಾನ ಮುಖಕ್ಕೆ ನೀರೆರಚಿ ರೂಪ ನೀನು ದೀಪಾ ದಿಶಾ ಎರಡೂ ಒಂದೇ ಅಂತ ಗೊತ್ತಾದ ಮೇಲೇ ನಾನು ನಿನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿರೋದು ಅಂತ ನೇರವಾಗಿ ಹೇಳಿದ್ದಾಳೆ. ದೀಪ ರೆಡಿ ಮಾಡಿದ್ದ ಗೌನನ್ನು ತಾನು ಹಾಕ್ಕೊಂಡು ಬಂದು ನನ್ನನ್ನು ಚಿರಾಗ್ ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡೋದಕ್ಕೆ ನೀನೇ ಹೇಳಬೇಕು ಅಂತ ದೀಪನಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ರೂಪ. ದೀಪಾಳ ಮುಖಕ್ಕೆ ರೂಪ ನೀರೆರಚಿದಾಗ ಅವಳ ಮೇಕಪ್ ಎಲ್ಲ ಹೋಗಿ ದಿಶಾ ಹೋಗಿ ದೀಪದ ಮೇಕಪ್ ಬಂದಿರುತ್ತೆ. ಇದನ್ನು ನೋಡಿದ ದೀಪಾಳಿಗೆ ಆಶ್ಚರ್ಯ ಉಂಟಾಗುತ್ತೆ, ಭಯ ಕೂಡ ಉಂಟಾಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ರೂಪಾಳ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ದೀಪ ಏನಾದರೂ ಮಾಡ್ತಾಳಾ ಅಂತ ಕಾದು ನೋಡಬೇಕಾಗಿದೆ. ಇಷ್ಟು ದಿನ ದುಡ್ಡಿನ ವಿಚಾರಕ್ಕೆ ಮಾತ್ರ ಹೆದರ್ಕೊಳ್ತಿದ್ದ ದೀಪ ಈಗ ತನ್ನ ನಿಜವಾದ ರೂಪ ದಿಶಾ ದೀಪ ಇಬ್ಬರು ಒಂದೇ ಎನ್ನೋ ಸತ್ಯ ಕೂಡ ಇವಳಿಗೆ ಗೊತ್ತಾಗಿದೆ ಅಂತ ಹೆದರ್ಕೊಂಡಿದ್ದಾಳೆ. ದೀಪ ಇನ್ನೂ ಹೆದರುತ್ತಾಳ ಅಥವಾ ರೂಪಾಳ ತಂತ್ರಕ್ಕೆ ಪ್ರತಿತಂತ್ರ ನೀಡ್ತಾಳ ಕಾದು ನೋಡಬೇಕಾಗಿದೆ. ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಧನ್ಯವಾದಗಳು.